ಕಾಫಿ ರೆಡಿನಾ? ತಗೊಳ್ಳಿ. ಕಾಫಿ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂನಾ? ಸಕ್ಕರೆನೇ ಹಾಕಿಲ್ಲ, ಸಾರಿ ರೀ. ರೀ, ನಂಗೆ ಯಾಕೋ ಒಂದು ಅನುಮಾನ. ನನ್ನ ಮೇಲ? ನಿಮ್ಮೇಲಲ್ಲ ರೀ. ಆ ಕೋಟಾ ನೋಟ್ ಮಾಡೋನ್ನ ಹಿಡ್ಕೊಟ್ರಲ್ಲ, ಅದರಿಂದ ನಿಮ್ಗೇನೋ ಅಪಾಯ ಇಲ್ವಾ? ನನಗೇನೆ ಅಪಾಯ? ತಪ್ಪು ಮಾಡಿದವ್ರನ್ನ ಸುಮ್ಮನೆ ಬಿಟ್ರೆ ಅಪಾಯ. ಹಾಗಲ್ಲ ರೀ, ಅವನಿಗೆ ಬೇಕಾದವರು ನಿಮ್ಮೇಲಿನ ದ್ವೇಷಕ್ಕೆ ಏನಾದರೂ ತೊಂದರೆ ಕೊಟ್ರೆ? ತೊಂದರೆ ಕೊಟ್ರೆ ಅವ್ರಿಗೂ ಇದೇ ಗತಿ ಅಷ್ಟೆ. ಪಾರ್ವತಿ, ಯಾಕೆ ಇವತ್ತು ಒಂಥರ ಯೋಚನೆ ಮಾಡ್ತಿದ್ದೀಯಾ? ಯಾಕೋ ಗೊತ್ತಾಗ್ತಾ ಇಲ್ಲ ರೀ. ಸುಮ್ಮನೆ ಏನು ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ, ಕಾಫಿ ಕುಡಿ, ರಿಲ್ಯಾಕ್ಸ್. ಇದೇನೇ ಒಂದೇ ಕಿವಿಗೆ ವಾಲೆ ಹಾಕೊಂಡಿದ್ಯಾ? ತಮಾಷೆ ಮಾಡ್ತೀರಾ? ನಾನಾಗ ತಮಾಷೆ ಮಾಡ್ಲಿ? ನೀನೇ ನೋಡು. ಎಲ್ಲೋಯ್ತು? ಬೆಳಗ್ಗೆ ತಾನೇ ಹಾಕೊಂಡಿದ್ದೆ. ಇಲ್ಲೇ ಎಲ್ಲೋ ಬಿದ್ದಿರ್ಬೇಕು ರೀ. ಹುಡುಕು. ಎಲ್ಲಿ ಕಳ್ಕೊಂಡೆ? ಎಲ್ಲೋ ಇರ್ಬೇಕು ರೀ. ಎಲ್ಲೋ ಹಾಕೊಂಡಿದ್ದೀವಿ. ಡ್ಯೂಟಿಗೆ ಹೋದ್ರೆ ಕಳ್ಳರನ್ನು ಹುಡುಕೋದು, ಮನೆಗೆ ಬಂದ್ರೆ ಕಳ್ಕೊಂಡ್ರೋದು ಹುಡುಕೋದು. ಅಂತೂ ಹುಡುಕಾಡ್ದಲ್ಲೇ ಜೀವನ ಕಳೆದ. ಅಯ್ಯೋ, ಹುಡುಕಿ ಅಂದ್ರೆ ಎಲ್ಲಿ ಕಳ್ಕೊಂಡಿದ್ದಾರೆ? ಸಿಕ್ತು. ಸಿಕ್ತಾ? ಎಲ್ಲಿ? ರೀ, ಹಿಂದೆ. ಹಿಂದೆನಾ? ಇಲ್ಲಿದೆ. ಇದು ಇಲ್ಲಿ ಹೇಗೆ ಬಂತು? ನಿಮ್ಗೆ ಗೊತ್ತು. ಹಲೋ, ASP ಮುನ್ರಾಜ್ ಮಾತಾಡ್ತಿರೋದು. ಅರ್ಜೆಂಟ್ ಕೆಲಸ ಇದೆ, ಬೇಗ ಬನ್ನಿ. ಓಕೆ ಸರ್. ಬಂತ ಡ್ಯೂಟಿ ಕಾಲು, ಹೋಗಿ ಬನ್ನಿ. ನಾನು ಬೇಗ ಬಂದ್ಬಿಡ್ತೀನಿ, ಬೇಜಾರು ಮಾಡ್ಕೋಬೇಡ ಪ್ಲೀಸ್. ವಿನೋದ್, ಏನಯ್ಯ ಇಷ್ಟೊತ್ತು ಮಾಡ್ಬಿಟ್ಟೆ? ನಡಿ ನಡಿ ಹೋಗೋಣ. ಎಲ್ಲಿಗೆ ಸರ್? ಪಾರ್ಟಿಗೆ. ಪಾರ್ಟಿಗ? ಹಾ, ನನ್ನ ಸ್ನೇಹಿತರೆಲ್ಲ ಕಾಯ್ತಿರ್ತಾರೆ. ನಿನ್ನ ಬಗ್ಗೆ ಪೇಪರ್ನಲ್ಲಿ ಓದಿ ತುಂಬಾ ಅಪ್ರಿಷಿಯೇಟ್ ಮಾಡಿದ್ದಾರೆ. ನಿನ್ನ ಪಾರ್ಟಿ ಕರ್ಕೊಂಡ್ ಬರ್ಬೇಕು ಅಂತ ನನಗೆ ಬಹಳ ಹೇಳಿದ್ದಾರೆ. ನಾನು ಮಾತು ಕೊಟ್ಬಿಟ್ಟಿದ್ದೀನಿ, ಕರ್ಕೊಂಡು ಬರ್ತೀನಿ ಅಂತ. ನಡಿ ನಡಿ ಹೋಗೋಣ. ಐ ಆಮ್ ಸಾರಿ ಸರ್, ನನಗೆ ಮನೇಲಿ ಸ್ವಲ್ಪ ಕೆಲಸ ಇದೆ. ಇದು ನಿನ್ನ ಮನೆ ಕೆಲಸ ಅಂತಾನೆ ತಿಳ್ಕೊ. ನನ್ನ ಮನೆ ಕೆಲಸನಾ? ಹಾಗೆ ಅನ್ಕೋ. ಹೋ, ಮನೆಯಲ್ಲಿ ನಿನ್ನ ಹೆಂಡತಿ ನಿನಗೋಸ್ಕರ ಕಾಯ್ತಿರ್ತಾಳೆ ಅಂತ ಯೋಚನೆ. ಡೋಂಟ್ ವರಿ, ಆದಷ್ಟು ಬೇಗ ನಿನ್ನ ಮನೆ ಕಳಿಸ್ಬಿಡ್ತೀನಿ. ಕಮಾನ್, ಹೋಗೋಣ. ಪಾರ್ವತಿ, 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 ಪಾರ್ವತಿ. ಥ್ಯಾಂಕ್ ಯು ಮಿಸ್ಟರ್ ವಿನೋದ್. ಏನೂ ತಿಳಿದೇ ಇರೋ ಒಂದು ಹೆಣ್ಣಿನ ಪ್ರಾಣ ಹೋಗಕ್ಕೆ ನೀನೇ ಕಾರಣ ಆಗ್ತಿದ್ಯಾ? ಯೋಚನೆ ಮಾಡು. ನಾಳೆನಾ? ಯಾಕೆ ನನ್ನ ಅರೆಸ್ಟ್ ಮಾಡ್ತಿದ್ದೀರಾ? ಏನಿದು? ವಾಟ್ ಇಸ್ ದಿಸ್ ಮಿಸ್ಟರ್ ವಿನೋದ್? ಪೊಲೀಸ್ ಆಫೀಸರ್ ಆದ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ಯಾ? ನನ್ನ ಅರೆಸ್ಟ್ ಮಾಡಿದ್ರೆ ನಿನ್ ಗತಿ ಏನಾಗತ್ತೆ ಅಂತ ಗೊತ್ತಾ? ಏನಿದು? ಒಬ್ಬ ಕೊಲೆಗಾರನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನು? ನಾನು ಒಬ್ಬ ಕೊಲೆಗಾರನ? ನೀನ್ ನನ್ನ ಹೆಂಡತಿನ ಕೊಲೆ ಮಾಡ್ಲಿಲ್ಲ? ನಿನ್ಗೇನ್ ತಲೆ ಕೆಟ್ಟಿದ್ಯಾ? DR ನ ಕೊಲೆಗಾರ ಅಂತ ಅರೆಸ್ಟ್ ಮಾಡೋಷ್ಟು ಧೈರ್ಯ ನಿನಗೆ ಹೇಗೆ ಬಂತು? ಕೊಲೆಗಾರನ ಅರೆಸ್ಟ್ ಮಾಡೋದಕ್ಕೆ ಬೇಕಾಗಿರೋ ಧೈರ್ಯ ಅಲ್ಲ ಸರ್, ಕರ್ತವ್ಯ ನಿಷ್ಠೆ. ಯಾವ ಆಧಾರದ ಮೇಲೆ ಇವ್ರನ್ನ ಅರೆಸ್ಟ್ ಮಾಡ್ತಾ ಇದ್ಯಾ? ಅದನ್ನ ಕೋರ್ಟ್ಗೆ ಬಂದು ತಿಳ್ಕೊಳ್ಳಿ. ನೋ, ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ ನಾನ್ ಬಿಡೋದಿಲ್ಲ.
ಹೌದು, ಇಂಥವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬಿಡೋದಿಲ್ಲ, ಕೊಲೆ ಮಾಡೋದಕ್ಕೆ ಬಿಡ್ತೀರಾ. ಖೋಟಾ ನೋಟ್ ಪ್ರಕರಣದಲ್ಲಿ ನನಗೆ ಲಂಚ ಕೊಡೋದಕ್ಕೆ ಬಂದು ಸೋತ್ರು, ಅವ್ರಿಗೆ ನೀವು ಬೆಂಗಾಲಾಗಿ ನಿಂತಿದ್ದೀರಾ. ಆವತ್ತು ನೀವು ನನ್ನ ಸ್ಟೇಷನ್ಗೆ ಕರ್ಸ್ಕೊಂಡು ಸ್ನೇಹಿತರು ಬಂದಿದ್ದಾರೆ ಪಾರ್ಟಿ ಕೊಡಬೇಕು ಅಂತ ಸುಮ್ಮನೆ ಮಿಸ್ಲೀಡ್ ಮಾಡಿ, ನಾನು ಇಲ್ಲದೆ ಇರೋ ಟೈಮ್ನಲ್ಲಿ DR ನನ್ನ ಮನೆಗೆ ಹೋಗಿ ನನ್ನ ಹೆಂಡತಿನ ಕೊಲೆ ಮಾಡೋಕೆ ನೀವು ಸಹಾಯ ಮಾಡಿದ್ದೀರಾ. ವಿನೋದ್, ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಿರೋ ಈ DR ನ ಕೊಲೆಗಾರ ಅಂತ ಹೇಳ್ತಿದ್ಯಾ? ನಿನ್ನ ಮೇಲಧಿಕಾರಿ ಆಗಿರೋ ನನ್ನ ಮೇಲೆ ಕೊಲೆಗೆ ಸಹಾಯ ಮಾಡಿರೋ ಆರೋಪ ಹೊರಿಸ್ತಾ ಇದ್ಯಾ? ಹುಚ್ಚುಚ್ಚಾಗಿ ಮಾತಾಡಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ತರಬೇಡ. ಮಿಸ್ಟರ್ ವಿನೋದ್, ನಿನ್ನ ಹೆಂಡತಿ ಕೊಲೆಯಾಗಿದ್ದ ದಿವಸ ನಮ್ DRO ಊರಲ್ಲೇ ಇರ್ಲಿಲ್ಲ. ಅವ್ರ ಅವತ್ ನಮ್ಮೂರಲ್ಲಿದ್ರಯ್ಯ. ನಮ್ಮೂರಿನಲ್ಲಿ ನಡೆದ ಅಖಿಲ ಕರ್ನಾಟಕ ನಾಟಕ ಸ್ಪರ್ಧೆಯ ಓಪನಿಂಗ್ ಸೆರೆಮನಿಗೆ ನಮ್ DR ಮುಖ್ಯ ಅತಿಥಿ ಆಗಿದ್ರು. ಇವತ್ತೇ ಈ ಊರಿಗೆ ಬಂದಿದ್ದಾರೆ. ನೋಡಿ, ಪೇಪರ್ ನೋಡಿ, ತಗೊಳ್ಳಿ. ಇವರು ಪೇಪರ್ ಓದೋ ಅಭ್ಯಾಸವೇ ಇಲ್ಲ ಅಂತ ಕಳುತ್ತೆ. ಓದಿ 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 ಗೊತ್ತಾಗುತ್ತೆ. ಇದು ಸುಳ್ಳು, ಇದ್ರಲ್ಲೇನೋ ಮೋಸ ಇದೆ, ನಾನು ನಂಬೋದಿಲ್ಲ. ನೀನ್ ನಂಬುದ್ರಷ್ಟು ಬಿಟ್ರಷ್ಟು. ಮೊದಲು ಈ ಹ್ಯಾಂಡ್ ಕಪ್ಸ್ ತೆಗಿ. ಇಟ್ ಇಸ್ ಮೈ ಆರ್ಡರ್. ಥ್ಯಾಂಕ್ ಯು ಮುನಿರಾಜು ಅವರೇ. ಐ ಆಮ್ ವೆರಿ ಸಾರಿ ಸರ್. ನಮ್ಮ ಆಫೀಸರು ಇಷ್ಟೊಂದು ಅವಿವೇಕಿಯಾಗಿರ್ತಾರೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಮಿಸ್ಟರ್ ವಿನೋದ್, ನೀನು ಕ್ರೈಮ್ ಡಿಪಾರ್ಟ್ಮೆಂಟ್ಗೆ ನಾಲಾಯಕ್ಕು, ನಿನ್ನನ್ನು ಟ್ರಾಫಿಕ್ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ನಾವು ಯು ಕ್ಯಾನ್ ಗೋ. ನಿಮ್ಮ ಹೃದಯದಲ್ಲಿ ಇಷ್ಟೊಂದು ವ್ಯಥೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಐ ಆಮ್ ರಿಯಲಿ ವೆರಿ ಸಾರಿ. ಆದ್ರೆ ಒಂದು, ಆಗಿರೋ ಅನ್ಯಾಯಕ್ಕೆ ಡಿಪಾರ್ಟ್ಮೆಂಟ್ ಕಾರಣ ಅಲ್ಲ, ಅಲ್ಲಿರೋ ಕೆಲ ವಂಚಕರು. ಅಂಥವ್ರನ್ನ ತಮ್ಮ ಕೈಲಿಟ್ಕೊಂಡು ಆಡಿಸ್ತಿರೋ ದ್ರೋಹಿಗಳು ಯಾರು, ಎಲ್ಲಿದ್ದಾರೆ, ಏನೇನ್ ನೀಚ ಕಾರ್ಯ ಮಾಡ್ತಿದ್ದಾರೆ, ಅದು ನಿಮಗೆ ತಿಳಿದಿರೋ ಅಷ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ನಿಮ್ಮಂಥ ನಿಷ್ಠಾವಂತರ ಸಹಾಯ ನನಗಿದ್ರೆ ಸುಲಭವಾಗಿ ನಾನು ಗುರಿ ಸಾಧಿಸ್ತೇನೆ. ಒಂದು ವೇಳೆ ನೀವು ಒಪ್ಪದೇ ಇದ್ರು ನಾನು ಮಾತ್ರ ಇಟ್ಟು ಹೆಜ್ಜೆ ಹಿಂದೆ ಕೆಡೋಲ್ಲ. ಗುಡ್ ಈವ್ನಿಂಗ್ ಸರ್. ಕಿಟ್ಟು, ಅದೀಗ ಬೇಡ. ಬೈರಾ, ಓಪನ್ ಮಾಡು. ಇದನ್ನ ತಗೊಂಡು ಹೋಗಿ ದೌಲತ್ ರಾಮ್ ದಗಾರಾಮ್ ಡೋಂಗ್ರೆ ಅವ್ರಿಗೆ ಕೊಟ್ಬಿಟ್ಟು ಕ್ಯಾಶ್ ಇಸ್ಕೊಂಡ್ ಬಾ. ಶೂರ್ ಸರ್. ಇನ್ನೊಂದು ವಿಷಯ ಕಿಟ್ಟು, ನಿನ್ ಲೈಫ್ನಲ್ಲಿ ಯಾವಾಗ್ಲೂ ಬಹಳ ಫಾಸ್ಟು. ಈ ಕಾರ್ ಡ್ರೈವಿಂಗ್ ವಿಷಯದಲ್ಲಿ ಬಿ ಕೇರ್ಫುಲ್. ಡೋಂಟ್ ವರಿ ಸರ್, ಕಾರ್ ಎಷ್ಟೇ ಫಾಸ್ಟ್ ಆಗಿದ್ರು ಅದು ನನ್ನ ಕಂಟ್ರೋಲ್ನಲ್ಲೇ ಇರುತ್ತೆ. ಬಾಯ್ ಸರ್. ಬಾಯ್. ಲೈಸೆನ್ಸ್ ಅಲ್ಲಿ. ಹಲೋ ಇನ್ಸ್ಪೆಕ್ಟರ್, ಅದು ಮನೆಯಲ್ಲಿದೆ. ಗಾಡಿ ಇದೆ ಅಂತ ನಿಮ್ಗೆ ಇಷ್ಟ ಬಂದಾಗ ಹೋಗ್ಬೋದು ಅನ್ಕೊಂಡ್ರಾ? ರಾಂಗ್ ಸೈಡ್ ಹೋಗ್ಬಾರ್ದು ಅಂತ ಗೊತ್ತಿಲ್ಲ ನಿಮಗೆ? ಸ್ಟೇಷನ್ಗೆ ಬನ್ನಿ. ಎಕ್ಸ್ಕ್ಯೂಸ್ ಮಿ ಇನ್ಸ್ಪೆಕ್ಟರ್, ನಾನು ಯಾರು ಅಂತ ನಿಮಗೆ ಗೊತ್ತಾದ್ರೆ ನೀವಾಗೆ ನಾನು ಬಿಟ್ಟು ಕಳಿಸ್ತೀರಾ? ನೀವು ಯಾರಾದ್ರೆ ನನಗೇನ್ರಿ? ಐ ಆಮ್ ACP ಭವಾನೀಸ್ ಬ್ರದರ್ ಕಿಟ್ಟು. ಲೋಕ್ ಮಿಸ್ಟರ್, ನೀವು ACP ಬ್ರದರ್ ಆದ್ರೇನು, ಪ್ರೈಮ್ ಮಿನಿಸ್ಟರ್ ಮಗ ಆದ್ರೇನು, ಐ ಆಮ್ ಡೂಯಿಂಗ್ ಮೈ ಡ್ಯೂಟಿ. ಪ್ಲೀಸ್ ಕಮ್ ಟು ದ ಸ್ಟೇಷನ್. ಐ ಆಮ್ ಸಾರಿ ಇನ್ಸ್ಪೆಕ್ಟರ್, ನಾನೊಬ್ಬ ಪೊಲೀಸ್ ಆಫೀಸರ್ ಹತ್ರ ಮಾತಾಡ್ತಿದ್ದೀನಿ ಅನ್ನೋದನ್ನೇ ಮರ್ತ್ಬಿಟ್ಟಿದ್ದೆ. ಹ್ಯಾಪಿ? ನೀವು ಹೋಗ್ತಿರೋ ಆ ಥರ ಕೊಡ್ತಾ ಇರೋ ಲಂಚ ನೋಡಿದ್ರೆ ವ್ಯವಹಾರ ಬೇರೇನೋ ಇದ್ದಾಗಿದೆಯಲ್ಲ. ಬ್ರೀಫ್ ಕೇಸಲ್ಲಿ ಏನಿದೆ? ಫೈಲ್ಸು, ಪರ್ಸನಲ್ ಥಿಂಗ್ಸು. ಅದು ಇನ್ಸ್ಪೆಕ್ಟರ್, ಏನಿದು? ಅಷ್ಟು ಗೊತ್ತಿಲ್ವಾ? ಬ್ರೌನ್ ಶುಗರ್. ಮಾಡೋದು ಮನೆ ಹಾಳು ಕೆಲಸ. ಎಷ್ಟೋ ಧೈರ್ಯ ನಿನಗೆ? ಮಿಸ್ಟರ್ ವಿನೋದ್, ಪುಟ್ ಹಿಮ್ ಇನ್ಸೈಡ್. ಆಫೀಸರ್, you know that
ಯಜಮಾನ್ರೆ ಕಿಟ್ಟು ಬಲೆ ಬುದ್ಧಿವಂತ ಚಾಲಾಕು ಅಂತ ಹೇಳ್ತಿದ್ರಲ್ಲ ಈಗೇನಾಯ್ತು ನಾಲಾಯ್ಕು ಅಂತಾಯ್ತು. ನೀನು ಅವನಿಗಿಂತ ಚಾಲಾಕು ಅನ್ಕೊಂಡಿದ್ಯಾ? ನನಗೂ ಒಂದು ಅವಕಾಶ ಕೊಟ್ಟಿದ್ರೆ ನಾನು ಏನು ಅಂತ ತೋರಿಸ್ತಿದ್ದೆ. ಅಂದ್ರೆ ನನ್ನ ಹತ್ರ ಕೆಲಸ ಮಾಡೋರಿಗೆ ಯಾರಿಗೆ ಯಾವ ಕೆಲಸ ಕೊಡ್ಬೇಕು ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಾನು ಹಾಗೆ ಹೇಳಿಲ್ಲ, ಕಿಟ್ಟು ಬಗ್ಗೆ ಹೇಳ್ತಿದ್ದೀನಿ. ಯಾಕೆ ಅಂದ್ರೆ ನನ್ನ ಮೇಲೆ ನಿಮ್ಗೆ ನಂಬಿಕೆ ಬರಲ್ಲ. ಕಿಟ್ಟು ನಿಮ್ ದತ್ತು ಪುತ್ರ. ಭೈರ, ಈಗ ಅವ್ನು ಒಳಗೋಗಿದ್ದಾನೆ, ನಾಳೆ ನಿಮ್ಮನ್ನೇ ಅಲ್ಲಿ ಕರ್ಸ್ಕೊಳ್ತಾನೆ. ಯು ರಾಸ್ಕಲ್. ಕಿಟ್ಟಿನ ಹೇಗ್ ಆಚೆ ತರೋದು ಅಂತ ನಾನ್ ಯೋಚನೆ ಮಾಡ್ತಾ ಇದ್ರೆ ಹೌದೌದು, ನೀವು ಅವ್ನು ಹೊರಗಡೆ ಕರ್ಕೊಂಬರೋದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ. ಅಲ್ಲ ಅವ್ನ ತಂಗಿ ಅವ್ನಿಗೆ ಶಿಕ್ಷೆ ಕೊಡ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ಭೈರ, ಎಷ್ಟು ಬೇಕಾದ್ರೂ ಹೊಡೀರಿ ಸರ್, ನಾನು ಇರೋ ವಿಷಯ ಹೇಳಿದೆ ಅಷ್ಟೇ. ಭೈರ, ನಿನಗೆ ಹೊಡೆದ್ರೇನೆ ನಿನ್ ಬಾಯಿಂದ ಒಳ್ಳೆ ವಿಷಯ ಬರೋದು. ಆ ಭವಾನಿನೇ ಅವನನ್ನ ಬಿಡಿಸೋ ಹಾಗೆ ನಾನ್ ಮಾಡ್ತೀನಿ. ಹಲೋ, ಭವಾನಿ ಅವರಿದ್ದಾರಾ? ನಾನು ಭವಾನಿ ಅವ್ರ ತಾಯಿ ಮಾತಾಡ್ತಿರೋದು. ತುಂಬಾ ಸಂತೋಷ. ನಾನು ಧನ್ರಾಜ್ ಅಂತ. ನಿಮ್ ಮಗನ್ನ ನಾನು ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿ ಮಾಡ್ಕೊಂಡಿದ್ದೀನಿ. ಕಿಟ್ಟಿ ಯಾವಾಗ್ಲೂ ನಿಮ್ ಬಗ್ಗೆ ಹೇಳ್ತಿರ್ತಾನೆ. ಅವನ್ ಮನೆಗ್ ಬಂದು ಬಹಳ ದಿನ ಆಯ್ತು. ಹೇಗಿದ್ದಾನೆ? ಇದಾನೆ, ಆದ್ರೆ ಇಲ್ಲಲ್ಲ, ಜೈಲ್ನಲ್ಲಿ. ಯಾಕಮ್ಮ ಅಷ್ಟೊಂದು ಉದ್ವೇಗ? ನಿಮ್ ಮಗಳೇ ACP ಆಗಿರುವಾಗ ನೀವು ಬಹಳ ಸಮಾಧಾನದಿಂದಿರ್ಬೇಕು. ಬೆಣ್ಣೆಯಿಂದ ಕೂದಲು ತೆಗೆದ ಹಾಗೆ ನೀವು ನಿಮ್ ಮಗನ್ನ ಬಿಡಿಸ್ಕೊಂಡ್ ಬರಬಹುದು. ಕಿಟ್ಟಿ, ಕಿಟ್ಟಿ, ಅಮ್ಮ, ಕಿಟ್ಟಿ, ಯಾಕೋ ಇಲ್ಲಿದ್ಯಾ? ನೀನೇನ್ ತಪ್ಪು ಮಾಡಿದ್ಯೋ? ನಾನು ಯಾವ ತಪ್ಪು ಮಾಡಿಲ್ಲಮ್ಮ. ನನ್ ಮೇಲೆ ಸುಳ್ಳು ಅಪವಾದ ಹೊರಿಸಿ ಇಲ್ಲ ಹಾಕ್ಬಿಟ್ಟಿದ್ದಾರೆ ಅಷ್ಟೇ. ನನಗ್ ಗೊತ್ತು ಕಣೋ, ನೀನ್ ತಪ್ಪು ಮಾಡಿಲ್ಲ ಅಂತ. ಭವಾನಿಗೆ ಈ ವಿಷಯ ಗೊತ್ತಾ? ಎಲ್ಲ ಗೊತ್ತಾಗಿನೇ ಅವನನ್ನ ಒಳಗಡೆ ತಳ್ಳಿರೋದು. ಭವಾನಿ, ಕಿಟ್ಟಿ ಏನ್ ತಪ್ಪು ಮಾಡಿದಾನೆ? ಕಿಟ್ಟಿ ಏನು ತಪ್ಪು ಮಾಡೋನಲ್ಲ, ಅವನು ತುಂಬಾ ಒಳ್ಳೆಯವನು ಅಂತ ನಿನಗೆ ನೀನೇ ಮೋಸ ಮಾಡ್ಕೋಬೇಡಮ್ಮ. ಹಿಂದೆ ಅವನು ಡ್ರಗ್ ಅಡಿಕ್ಟ್ ಆಗಿದ್ದ, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋಕ್ ಸಿದ್ಧವಾಗಿದ್ದ. ಅದು ನಿನಗೂ ಚೆನ್ನಾಗಿ ಗೊತ್ತಲ್ಲಮ್ಮ. ಅದು ನಿಜ ಇರಬಹುದು, ಆದ್ರೆ ಈಗ ಅವನ ಆ ತರ ಇಲ್ವಲ್ಲ. ಅಮ್ಮ, ನೀನೊಬ್ಳೆ ನಮ್ಮನ್ನ ಅರ್ಥ ಮಾಡ್ಕೊಂಡಿರೋದು. ಆದ್ರೆ ಈ ಭವಾನಿ ನಾನು ಎಷ್ಟೇ ಒಳ್ಳೇದ್ ಮಾಡಿದ್ರು, ಎಷ್ಟೇ ಹೇಳಿದ್ರು ನಾನು ನಂಬೋದೇ ಇಲ್ಲ. ಯಾವಾಗ್ಲೂ ನನ್ನ ಮೇಲೆ ಅನುಮಾನ ಪಡೋದೇ ಇವಳು ಕೆಲಸ. ಅನುಮಾನ ಅಲ್ಲ ಮಿಸ್ಟರ್ ಕಿಟ್ಟಿ, ಪ್ರತ್ಯಕ್ಷ ಸಾಕ್ಷಿ ನಮ್ಮ ಇನ್ಸ್ಪೆಕ್ಟರ್ ವಿನೋದ್ ನಿನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಕಿಟ್ಟಿ, ನಾನ್ ಹೆತ್ತ ಮಗ ಕಣೆ. ಅಮ್ಮ, ತಾಯಿ ಮಗ ಮಗಳು ಇವೆಲ್ಲ ಮನೇಲಿ, ಪೊಲೀಸ್ ಸ್ಟೇಷನ್ ಅಲ್ಲಲ್ಲ. ನಿನ್ ಮನೆಗೆ ಹೋಗು. ಮೊದ್ಲು ನೀವನ್ ಬಿಟ್ಬಿಡು, ಆಮೇಲೆ ನಾನು ಇಲ್ಲಿಂದ ಹೋಗ್ತೀನಿ. ಅಮ್ಮ, ನನ್ ಮಾತ್ ಕೇಳ್ತೀಯೋ ಇಲ್ವೋ? ಭವಾನಿ, ಅಮ್ಮ, ಈಗ ಅವಳು ಹೃದಯ ಕಲ್ಲಾಗೋಗ್ಬಿಟ್ಟಿದ್ಯಮ್ಮ. ಅವಳಿಗೆ ಯಾರ ಮಾತಿನಲ್ಲೂ ಕರುಣೆ ಬರ. ಶಟ್ ಅಪ್, ಡೋಂಟ್ ಟಾಕ್. ಭವಾನಿ, ಈಗ ಅವನ್ನ ಬಿಡ್ತೀಯೋ ಇಲ್ವೋ? ಬಿಡ್ತೀನಿ, ಅದು ಕೋರ್ಟ್ನಲ್ಲಿ ತೀರ್ಮಾನ ಆದ್ಮೇಲೆ. ಇವರ ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ನಲ್ಲಿದ್ದ. ಅವ್ನ ಅರ್ಜೆಂಟ ನೋಡ್ಬೇಕಾಗಿತ್ತು, ಅದಕ್ಕೆ ಫಾಸ್ಟ್ ಆಗೋದೆ. ಇಲ್ಲ, ನಿನ್ನ ಹತ್ರ ಬ್ರೌನ್ ಶುಗರ್ ಇತ್ತು, ಅದನ್ನ ಯಾರಿಗೋ ತಲುಪಿಸ್ಬೇಕಾಗಿತ್ತು. ಅದರಿಂದ ಓವರ್ ಸ್ಪೀಡ್ ಹೋದೆ, ರಾಂಗ್ ಸೈಡ್ ಹೋಗಿದ್ಯಾ. ಬ್ರೌನ್ ಶುಗರಾ ಸರ್? ಬ್ರೌನ್ ಶುಗರ್ ಅಂದ್ರೆ ಏನು ಸರ್? ಯುವರ್ ಆನರ್, ಕಾಫಿಗೆ ಹಾಕೋ ಶುಗರ್ ಬಿಟ್ರೆ ನನಗೆ ಬೇರೆ ಯಾವ ಶುಗರು ಗೊತ್ತಿಲ್ಲ ಯುವರ್ ಆನರ್. ನಿನಗೇನು ಗೊತ್ತಿಲ್ಲ ಅಂತ ಹೇಳಿದೆ, ಆದ್ರೆ ಇನ್ಸ್ಪೆಕ್ಟರ್ ವಿನೋದ್ಗೆ 10,000 ರೂಪಾಯಿ ಲಂಚನ ಕೊಡ್ತೀನಿ ಅಂತ ಯಾಕೆ ಹೇಳಿದೆ? ಲಂಚನ? 10,000 ರೂಪಾಯಿ ಲಂಚನ? ಸುಳ್ಳು ಯುವರ್ ಆನರ್, ಸುಳ್ಳು. ನಾನ್ ನಿಯತ್ತಾಗಿ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡ್ಮೇಲೆ ನಾನು ಯಾಕೆ ಲಂಚ ಕೊಡಕ್ ಹೋಗ್ಲಿ? ಇವರೇ ನನಗೆ ಲಂಚ ಕೇಳಿದ್ರು, ನಾನ್ ಕೊಡಲ್ಲ ಅಂದೆ. ಅದಕ್ಕೆ ಲೇ ನನ್ನ ಮಗನೇ, ನಿನ್ಗೇನ್ ಮಾಡ್ತೀನಿ ನೋಡು ಅಂತ ಹೇಳಿ ಬಲವಂತವಾಗಿ ನನಗೆ ಸ್ಟೇಷನ್ಗೆ ಹೇಳ್ಕೊಂಡೋದ್ರು ಯುವರ್ ಆನರ್. ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದೀಯ. ನಿನ್ನ ಕಾರ್ನಲ್ಲಿ ಬ್ರೀಫ್ ಕೇಸ್ ಇದ್ದಿದ್ದು ನಿಜ, ಅದರಲ್ಲಿ ಬ್ರೌನ್ ಶುಗರ್ ಇದ್ದಿದ್ದು ನಿಜ. ಅದನ್ನ ನೀನ್ ಎಲ್ಗೋ ತಲುಪಿಸ್ಬೇಕಾಗಿತ್ತು, ಅದು ನಿಜ. ಇನ್ಸ್ಪೆಕ್ಟರ್ ವಿನೋದ್ ನಿನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಾಗ ಲಂಚ ಕೊಟ್ಟು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದು ನಿಜ. ನಿಜಾನ ಮರೆಮಾಚಿದೆ, ಒಪ್ಕೋ. ಐ ಅಬ್ಜೆಕ್ಟ್ ಯುವರ್ ಆನರ್. ನನ್ನ ಕಕ್ಷಿದಾರ ಮೇಲೆ ಇಲ್ದೇ ಇರೋ ಆರೋಪ ಹೊರಿಸಿ ಒಪ್ಕೋ ಅಂತ ಬಲವಂತ ಮಾಡ್ತಾ ಇದ್ದಾರೆ. ಅಬ್ಜೆಕ್ಷನ್ ಸಸ್ಟೈನ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಈ ಕೇಸಿನ ಪ್ರಮುಖ ಸಾಕ್ಷಿಯಾದ ASP ಮುನ್ರಾಜ್ ಅವರನ್ನು ಪ್ರಶ್ನೆಗಳನ್ನು ಕೇಳಲು ಅನುಮತಿ ಕೋರ್ತಾ ಇದ್ದೀನಿ. ಅನುಮತಿ ನೀಡಲಾಗಿದೆ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ. ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ. ಮಿಸ್ಟರ್ ಮುನ್ರಾಜ್, ಪೊಲೀಸ್ನವ್ರ ಹೇಳಿಕೆ ಪ್ರಕಾರ ಇನ್ಸ್ಪೆಕ್ಟರ್ ವಿನೋದ್ ಆರೋಪಿ ಕಿಟ್ಟುನ ನಿಮ್ ಮುಂದೆ ನಿಲ್ಲಿಸಿ ಒಂದು ಬ್ರೀಫ್ ಕೇಸ್ನ ಓಪನ್ ಮಾಡಿದಾಗ ಅದ್ರ ತುಂಬಾ ಇದ್ದ ಬ್ರೌನ್ ಶುಗರ್ ಪ್ಯಾಕೆಟ್ಗಳನ್ನ ನೀವು ಕಣ್ಣಾರ ನೋಡಿದ್ದು ನಿಜ ತಾನೆ? ಇನ್ಸ್ಪೆಕ್ಟರ್ ವಿನೋದ್ ಆರೋಪಿ ಕಿಟ್ಟಿನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದಿದ್ದು ನಿಜ. ಸಂದೇಹದ ಮೇಲೆ ವಿಚಾರಣೆ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಒಪ್ಪಿಗೆ ಕೊಟ್ಟೆ.
ಆದ್ರೆ ಈ ಬ್ರೀಫ್ ಕೇಸು ಬ್ರೌನ್ ಶುಗರು ಇದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ. ಸುಳ್ಳು ಸುಳ್ಳು ಕಣ್ಣಾರ ಕಂಡಿದ್ನ ಯಾಕಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದೀರಾ? ಒಬ್ಬ ಜವಾಬ್ದಾರಿ ಪೊಲೀಸ್ ಆಫೀಸರ್ ಆಗಿ ಯಾಕಿಂತ ದ್ರೋಹದ ಕೆಲಸ ಮಾಡ್ತಾ ಇದ್ದೀರಾ? ಆರ್ಡರ್ ಆರ್ಡರ್. ಮಿಸ್ಟರ್ ವಿನೋದ್, ಆವೇಶದಿಂದ ಅರ್ಚಾಡಬೇಡಿ. ಇದು ಕೋರ್ಟ್ ಅನ್ನೋದು ನೆನಪಿರ್ಲಿ. ಇದು ಆವೇಶದ ಕಿರ್ಚಾಟ ಅಲ್ಲ ಮೆಲಾರ್ಡ್, ಇದು ಅನ್ಯಾಯದ ವಿರುದ್ಧ ಹೋರಾಟ. ನಾನು ಕ್ರೈಮ್ ಬ್ರಾಂಚ್ ನಲ್ಲಿ ಇದ್ದಾಗ ನನ್ನ ಹೆಂಡತಿನ ಕೊಲೆ ಮಾಡಿದವರು ಅರೆಸ್ಟ್ ಮಾಡೋದಕ್ಕೆ ಅಡ್ಡಿ ಮಾಡಿದವರು ಇದೇ ಮುನ್ರಾಜ್. ಅವತ್ತು ಸಾಕ್ಷಿಗಳು ನನ್ನ ವಿರುದ್ಧವಾಗಿತ್ತು. ಇವತ್ತು ಸಾಕ್ಷಿ ಸಮೇತ ಹಿಡಿದು ಸಮಾಜ ದ್ರೋಹಿಗೆ ರಕ್ಷಣೆ ಕೊಡ್ತಿದ್ದಾರೆ, ಸತ್ಯಕ್ಕೆ ಸಮಾಧಿ ಕಟ್ತಿದ್ದಾರೆ. ಅಪರಾಧಿಗಳಿಗೆ ಶಿಕ್ಷೆ ಕೊಡಿ. ನನಗೆ ಬೇಕಾಗಿರೋದು ನ್ಯಾಯ ನ್ಯಾಯ ನ್ಯಾಯ. ನ್ಯಾಯಾಲಯ ಇರೋದೇ ನ್ಯಾಯದ ನಿರ್ಧಾರಕ್ಕಾಗಿ. ದ ಕೋರ್ಟ್ ಈಸ್ ಅಡ್ಜನ್ ಫಾರ್ ಟುಮಾರೋ. ಎಲ್ಲ ಸಾಕ್ಷ್ಯಾಧಾರಗಳನ್ನು ಎಚ್ಚರಿಕೆಯಿಂದ ಗಮನಿಸಿದ ನಂತರ ಇನ್ಸ್ಪೆಕ್ಟರ್ ವಿನೋದ್ ಆರೋಪಿಯ ಮೇಲೆ ಸುಳ್ಳು ಆಪಾದನೆಯನ್ನು ಹೊರಿಸಿ ನಿರೂಪಿಸುವಲ್ಲಿ ವಿಫಲರಾಗಿರುವುದರಿಂದ ಆರೋಪಿಯನ್ನು ಆಪಾದನೆಯಿಂದ ಮುಕ್ತಗೊಳಿಸಲಾಗಿದೆ. ಆರೋಪಿಯು ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿರುವುದಾಗಿ ಸ್ವತಃ ಒಪ್ಪಿಕೊಂಡಿರುವುದರಿಂದ ಕರ್ನಾಟಕ ಪೊಲೀಸ್ ಸೆಕ್ಷನ್ 112 ಪ್ರಕಾರ 50 ರೂಗಳ ದಂಡವನ್ನು ವಿಧಿಸಲಾಗಿದೆ. ಇನ್ಸ್ಪೆಕ್ಟರ್ ವಿನೋದ್ ಮೇಲೆ ಲಂಚ ಸ್ವೀಕಾರ, ಅಧಿಕಾರದ ದುರುಪಯೋಗಗಳ ಆರೋಪಗಳು ಸಂದೇಹಕ್ಕೆ ಕಾರಣವಾಗಿರುವುದರಿಂದ ಅವರ ಮೇಲೆ ಇಲಾಖೆಯು ತನಿಖೆ ನಡೆಸುವಂತೆ ಸಲಹೆ ನೀಡಲಾಗಿದೆ. ಕಿಟ್ಟು, ನ್ಯಾಯ ನಮ್ ಕಡೆನೇ ಇದೆ. ರೈಟ್ ಬಾಸ್. ತಗೋ ನಿನ್ ಸಸ್ಪೆನ್ಷನ್ ಆರ್ಡರ್. ಥ್ಯಾಂಕ್ ಯು ಸರ್. ಡಿಪಾರ್ಟ್ಮೆಂಟ್ ಇಂದ ನನಗೆ ಈ ಬಹುಮಾನ ಕೊಡಿಸಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಐ ಆಮ್ ಟಾಕಿಂಗ್ ಸೆನ್ಸ್. ನೀವು ಕೊಡಿಸಿರೋದು ಸಸ್ಪೆನ್ಷನ್ ಆರ್ಡರ್ ಅಲ್ಲ, ಸುದರ್ಶನ ಚಕ್ರ. ಇದು ಇಡೀ ದುಷ್ಟಕೂಟನೇ ನಿರ್ಮೂಲ ಮಾಡುತ್ತೆ. ಮೈಂಡ್ ಇಟ್. ನಮ್ ಕಿಟ್ಟು ನಿರಪರಾಧಿಯಾಗಿ ವಾಪಸ್ ಬಂದಿದ್ದಾನೆ. ಆದ್ರೆ ಅದಕ್ಕೆಲ್ಲ ಈ ಪಾರ್ಟಿ. ನಮ್ ಶತ್ರು ವಿನೋದ್ ಸಸ್ಪೆಂಡ್ ಆಗಿದ್ದಾನೆ. ಅದಕ್ಕೆ ಲೆಟ್ಸ್ ಸೆಲೆಬ್ರೇಟ್. ಥ್ಯಾಂಕ್ ಯು ಬಾಸ್. Cheers!